Next, dear students, second part about the play Romeo Juliet. Romeo Juliet ಬಗ್ಗೆ ಕೆಲವೊಂದು ವಿಶೇಷತೆಗಳು. Romeo Juliet play is a tragedy, ಒಂದು ಟ್ರಾಜಿಡಿ ಕಂಪೋಸ್ಡ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅವರಿಂದ ಬರೆಯಲ್ಪಟ್ಟಿದೆ. ಇಟ್ಸ್ ಅಬೌಟ್ ರೊಮ್ಯಾನ್ಸ್ ಬಿಟ್ವೀನ್ ಟೂ ಯಂಗ್ ಇಟಾಲಿಯನ್ಸ್. ಯಾಕಂದರೆ ಇಟಲಿಯ ಪಟ್ಟಣ ವೆರೋನಾ ಅಂತಕ್ಕಂಥದ್ದು, ಆ ಒಂದು ಪಟ್ಟಣದ ಪ್ರೇಮಿಗಳ ಒಂದು ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟು, ರೋಮಿಯೋ ಜೂಲಿಯಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಮೋಸ್ಟ್ ಪಾಪ್ಯುಲರ್ ಪ್ಲೇ ಅಮಾಂಗ್ ಶೇಕ್ಸ್ಪಿಯರನ್ ಪ್ಲೇಸ್. ಶೇಕ್ಸ್ಪಿಯರನ್ ಪ್ಲೇಗಳಲ್ಲಿ ತುಂಬ ಪಾಪ್ಯುಲರ್ ಪ್ಲೇಗಳಲ್ಲಿ ಇದು ಒಂದು. ಡ್ಯೂರಿಂಗ್ ಹಿಸ್ ಲೈಫ್, ಅವನ ಜೀವನದಲ್ಲಿ ಲೈಫ್ ಟೈಮ್. ದ ಪ್ಲೇ ಈಸ್ ನೇಮ್ಡ್ ಆಫ್ಟರ್ ಕ್ಯಾರೆಕ್ಟರ್ಸ್ ಅಂತಂದರೆ ಈ ಪ್ಲೇಗೆ ಒಂದು ರೋಮಿಯೋ ಜೂಲಿಯಟ್ ಅಂತಕ್ಕಂಥ ಟೈಟ್ಲ್ ಕ್ಯಾರೆಕ್ಟರ್ಗಳನ್ನೇ ಹೀರೋಯಿನ್ಗಳನ್ನೇ ಟೈಟ್ಲಾಗಿ ಬಳಸಿದೆ. ಆ್ಯಸ್ ರೆಗಾರ್ಡೆಡ್ ಆ್ಯಸ್ ಯಂಗ್ ಲವರ್ಸ್, ಅವರು ಯಂಗ್ ಲವರ್ಸ್ ಆಗಿರ್ತಾರೆ. ದಿಸ್ ಪ್ಲೇ ವಾಸ್ ಪಬ್ಲಿಷ್ಡ್ ಆನ್ 1597 ಪಬ್ಲಿಷ್ ಆಗುತ್ತೆ. ಇಟ್ ವಾಸ್ ಕಂಪೋಸ್ಡ್ ಅಂದರೆ ಬರೆಯಲ್ಪಟ್ಟಿದ್ದು ಇನ್ ಅರ್ಲಿ ಮಾಡರ್ನ್ ಇಂಗ್ಲೀಷ್ ಅವಧಿಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಇಟ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಸ್ ಫಸ್ಟ್ ಕ್ವಾರ್ಟೋ. ಮೊದಲೇ ಹೇಳಿದಂಗೆ ಫಸ್ಟ್ ಕ್ವಾರ್ಟೋದಲ್ಲಿ ಈ ಒಂದು ಡ್ರಾಮಾ ಪಬ್ಲಿಷ್ ಆಗುತ್ತೆ. ಆಫ್ಟರ್ ಇಸ್ ಡೆತ್, ಇವನ ಶೇಕ್ಸ್ಪಿಯರ್ ಪ್ಲೇಗಳು ಅವನ ಸತ್ತ ನಂತರ ಪಬ್ಲಿಕೇಶನ್ಸ್ ಆಗುತ್ತೆ. ನಂತರ ದ ಸಬ್ಜೆಕ್ಟ್ ಆಫ್ ದಿ ಪ್ಲೇ ಮೇನ್ಲಿ ಫೋಕಸ್ಡ್ ಆನ್ ಟ್ರೂ ಲವ್ನ ಬಗ್ಗೆ ಈ ಒಂದು ಡ್ರಾಮಾ ಮೇನ್ ಫೋಕಸ್ ಮಾಡುತ್ತೆ. ದಿಸ್ ಪ್ಲೇ ಮೋಸ್ಟ್ಲಿ ಬೇಸ್ಡ್ ಆನ್ ಎನ್ ಇಟಾಲಿಯನ್ ಟೇಲ್, ಇಟಾಲಿಯನ್ನ ಕತೆ, ಮೋಸ್ಟ್ಲಿ ಪ್ರಾಯಶಃ ರಿಟನ್ ಬೈ ಬೆಂಡಿಲ್ಲೋ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥ ಕೃತಿಯ ಆಧಾರದ ಮೇಲೆ ಮೇನ್ ಥ್ರೆಡ್ ತೊಗೊಂಡಿದ್ದಾರೆ ಅಂತ ಒಂದು ಪ್ರತೀತಿ. ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಬೈ ಆರ್ಥರ್ ಬ್ರೋಕ್ ಇನ್ 1562 ಆರ್ಥರ್ ಬ್ರೋಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಒಂದು ನಾಟಕದ ಒಂದು ವಿಚಾರವನ್ನು ತಗೊಂಡು ಇದನ್ನು ರೀಸ್ಟ್ರಕ್ಚರ್ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ನಂಬಿಕೆ. ಹಿ ಮೇನ್ಲಿ ಯೂಸ್ ಆಫ್ ಹಿಸ್ ಪೊಯೆಟಿಕ್ ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ಟು ಹೈಟನ್ ದ ಟೆನ್ಷನ್ ಆ್ಯಂಡ್ ಟು ಎಕ್ಸ್ಪ್ಯಾಂಡ್ ದಿ ಪ್ಲಾಟ್. ಇವ್ರು ಏನು ಮಾಡಿದ್ದಾರೆ ಅಂದರೆ ಈ ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ಏನಿದೆ ಇದನ್ನು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಶೈಲಿ ತುಂಬ ವಿಭಿನ್ನವಾಗಿದೆ. ಏನಕ್ಕೆ ಅಂದರೆ ಟು ಹೈಟನ್ ದಿ ಟೆನ್ಷನ್, ಆ ಒಂದು ಓಪನಿಂಗ್ ಸೀನಲ್ಲಿ ಗೊತ್ತಾಗುತ್ತೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತೇಳಿ, ಅದರ ಒಂದು ವಿಶೇಷತೆ. ಮತ್ತು ಎಕ್ಸ್ಪ್ಯಾಂಡ್ ದಿ ಪ್ಲಾಟ್, ಈ ಒಂದು ಪ್ಲಾಟ್ ಅಂದರೆ ಸ್ಟೋರಿ, ಕಥಾಹಂದರ, ಅದನ್ನು ಹೇಗೆ ಹೆಣೆದಿದ್ದಾನೆ ಅಂತ ಹೇಳಕತ್ತೆ. ನೆಕ್ಸ್ಟು, ದಿಸ್ ಪ್ಲೇಸ್ ಅಡಾಪ್ಟೆಡ್ ನ್ಯೂಮರಸ್ ಟೈಮ್ಸ್ ಫಾರ್ ಸ್ಟೇಜ್, ಫಿಲ್ಮ್, ಮ್ಯೂಸಿಕಲ್ ವೆನ್ಯೂಸ್. ಈ ಒಂದು ಪ್ಲೇ ಅಂದರೆ ಈ ನಾಟಕವನ್ನು ಹಲವಾರು ಕಡೆ, ಹಲವಾರು ದೇಶಗಳಲ್ಲಿ, ಹಲವಾರು ಸಮಯದಲ್ಲಿ ಸ್ಟೇಜ್ ನಾಟಕವನ್ನು ಮಾಡಿದ್ದಾರೆ. ಮತ್ತು ಫಿಲಮು ಸಹ ಇದರ ಬಗ್ಗೆ ಇರ್ತಕ್ಕಂಥದ್ದು, ಮತ್ತು ಮ್ಯೂಸಿಕಲ್ ವೆನ್ಯೂಸ್ಗಳು ಸಹ, ಸಂಗೀತ ಕಚೇರಿಗಳು ಸಹ ಇದ್ರ ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್, ಇಟ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ಟೈಮ್ಲೆಸ್ ಆ್ಯಂಡ್ ಯೂನಿವರ್ಸಲ್ ಥೀಮ್ ಆಫ್ ಫಾರ್ಬಿಡನ್ ಲವ್. ಎಂದೂ ಮರೆಯಲಾಗದಂತಹ ಸಾರ್ವಕಾಲಿಕ ಒಂದು ಥೀಮ್ ಬಗ್ಗೆ ಇರ್ತಕ್ಕಂಥದ್ದು ಸಂದೇಶ. ಅದನ್ನೇ ಲವ್ ಸ್ಟಾರ್ ಕ್ರಾಸ್ಡ್ ಲವರ್ಸ್ ಅಂತ ಕರೀತಾರೆ. ಸ್ಟಾರ್ ಕ್ರಾಸ್ಡ್ ಲವ್ ಅಂದರೆ ಎವರ್ಗ್ರೀನ್ ಲವರ್ಸ್. ಮತ್ತು ಇವನ್ ನಿಮ್ಗೆ ಗೊತ್ತಿರೋಂಗೆ ಇವರ ಫ್ಯಾಮಿಲಿಗಳು, ಪೂರ್ವಿಕರು ಒಬ್ರಿಗೊಬ್ಬರು ತುಂಬ ದ್ವೇಷಿಸ್ತಾ ಇರ್ತಾರೆ. ಅಂದರೆ ಮಾಂಟೆಗೊಂಡ್ ಕಪುಲೇಟ್ಸ್ ಫ್ಯಾಮಿಲಿ, ಇದರದೊಂದು ವಿಶೇಷತೆ ಇದು. ನೆಕ್ಸ್ಟು, ಇಟ್ ಈಸ್ ಆಲ್ಸೋ ಗ್ರೇಟ್ಫುಲ್ ಫಾರ್ ಮಾಸ್ಟರ್ಫುಲ್ ಬ್ಲೆಂಡ್ ಸಹ ಈ ಟ್ರಾಜಿಡಿಯಲ್ಲಿದೆ. ಯಾಕೆಂದರೆ ಅಟ್ ದ ಹ್ಯೂಮರ್ ಇನ್ ಸಮ್ ಸೀನ್ಸ್, ಕೆಲವು ಸೀನ್ ವಿಚಾರಗಳು ಸಹ ಇದರಲ್ಲಿ ಇದೆ. ನಂತರ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಹಿಸ್ಟರೀಸ್, ಇತಿಹಾಸದಲ್ಲಿ ಒಂದು ದಾಖಲಾದಂಥ ಒಂದು ಅತ್ಯಂತ ಗ್ರೇಟ್ ರೊಮ್ಯಾನ್ಸಸ್ ಕ್ವಾಲಿಟಿ ಆಲ್ಸೋ ದೇರ್ ಇನ್ ದಿಸ್ ಪ್ಲೇ. ಈ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಪೋರ್ಟ್ರೇಲ್ ಆಫ್ ಕ್ಯಾರೆಕ್ಟರ್ ಅನ್ನ ಅಂತ್ಯವನ್ನು ಮಾಡಿದಂಗಿದೆ. ಯಾವ ರೀತಿ, ಲೈಕ್ ಸೈಕಾಲಜಿಕಲ್ ಡೆಪ್ತ್ ಆಫ್ ದಿ ಕ್ಯಾರೆಕ್ಟರ್ಸ್, ಸೈಕಾಲಜಿಕಲ್ ಮಾನಸಿಕವಾಗಿ ಜನಗಳ ಏನು ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋ ರೀತಿ ಫಾರ್ ಇಟ್ಸ್ ಸಾನೆಟ್ ನಂಬರ್ 14. ಇದರೊಂದು ಸಾನೆಟ್ ಮೀಟ್ ಆದಾಗ ಅದನ್ನು ವರ್ಣನೆ ಮಾಡ್ತಕ್ಕಂಥದ್ದು.
ಕನ್ಸಿಡರ್ಡ್ ಆಸ್ ದಿ ಮೋಸ್ಟ್ ಫೇಮಸ್ ಲ್ಯಾಂಗ್ವೇಜಲ್ಲಿ ತುಂಬ ಫೇಮಸ್ ಬ್ಯೂಟಿಫುಲ್ ರೀಡ್. A tragedy composed by William Shakespeare. Italian. Romeo play among Shakespeare. The play is named after the characters are was published on 1597. It was first published in the subject of the play mainly mostly based on the Italian tale translated by Arthur Brooke. He mainly used of his heightened tension. This play has been adapted numerous times for stage. It is mainly focused on the timeless and universal theme of forbidden love of star-crossed lovers. It is also grateful for masterful blend. The first half of the play is filled with scenes. It is considered as one, so it was romance quality, thriller quality also. These acts are also there in characters in a revolutionary way, like for their time. It is also well known. ರೋಮಿಯೋ ಜೂಲಿಯಟ್ ಪ್ಲೇದ ಮೇನ್ ಥೀಮ್ಗಳು ಮತ್ತು ಅದರ ಒಂದು ರಚನೆ ಹೇಗೆ ಡ್ರಾಮಾದಿದೆ ಅನ್ನೋದ್ರ ಬಗ್ಗೆಯೂ ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಮೇನ್ ಥೀಮ್ಸ್ ಏನೇನು ಹೇಳುತ್ತೆ ಅಂದರೆ, ಇಟ್ ಟೆಲ್ಸ್ ಅಸ್ ದ ಪ್ಯೂರ್ ಲವ್ ಬಿಟ್ವೀನ್, ಒಂದು ಪವಿತ್ರವಾದ ಪ್ರೀತಿ ಯಾರ ಮಧ್ಯೆ, ರೋಮಿಯೋ ಮತ್ತು ಜೂಲಿಯಟ್, ಎಗ್ನೆಸ್ಟ್ ಟು ದ ಎನಿಮಿಟಿ ಬಿಟ್ವೀನ್ ದೇರ್ ಫ್ಯಾಮಿಲೀಸ್, ಆ ಫ್ಯಾಮಿಲಿಗಳ ಒಂದು ವೈರುತ್ವದ ಜೊತೆಯಲ್ಲೂ ಸಹ ಅನ್ನೋದನ್ನು ಹೇಳುತ್ತೆ ಒಂದನೇದು. ನಂತರ ಫೇಟ್ ಆ್ಯಂಡ್ ಡೆಸ್ಟಿನಿ, ಹಣೆ ಬರಹ, ಎಂಡ್ಸ್ ವಿತ್ ಟ್ರಾಜಿಕ್ ಇವೆಂಟ್ಸ್, ಒಂದು ಕೊನೆಯ ಒಂದು ದುರಂತದ ಇವೆಂಟ್ಗಳ ಜೊತೆಯಲ್ಲಿ ಎಂಡ್ ಆಗ್ತಕ್ಕಂಥದ್ದನ್ನು ಸಹ ಸಂದೇಶವನ್ನು ಸಾರುತ್ತೆ. ನೆಕ್ಸ್ಟು ಫ್ಯಾಮಿಲಿ ಆ್ಯಂಡ್ ಲಾಯಲ್ಟಿ, ಆ ಒಂದು ಕುಟುಂಬಗಳು ಮತ್ತು ಅದಕ್ಕೆ ವಿಧೇಯತೆಯಿಂದಿರ್ತಕ್ಕಂಥ ತತ್ವವನ್ನು ಹೇಳುತ್ತೆ. ಹೇಗೆ ಅಂದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಮಸ್ಟ್ ಚೂಸ್ ಬಿಟ್ವೀನ್ ಲಾಯಲ್ಟಿ, ಇವರಿಬ್ಬರೂ ಸಹ ತಮ್ಮ ಫ್ಯಾಮಿಲಿಗಳ ಒಂದು ಇದನ್ನು ಬಿಟ್ಟು ಪ್ರತಿಷ್ಠೆಯನ್ನು ಬಿಟ್ಟು ಅದರ ಫ್ಯಾಮಿಲೀಸ್ ಆ್ಯಂಡ್ ಲವ್ ಫಾರ್ ಈಚ್ ಅದರ್, ಆದರೂ ಸಹ ಅವರು ಪ್ರೇಮಪಾಸಕ್ಕೆ ಒಳಗಾಗ್ತಾರೆ, ಅದನ್ನು ಹೇಳುತ್ತೆ. ನೆಕ್ಸ್ಟು ಯೂತ್ ಆ್ಯಂಡ್ ಇಂಪಲ್ಸಿವ್ನೆಸ್, ಇದು ಇನ್ನೊಂದು ಸಂದೇಶ ಏನು ಹೇಳುತ್ತೆ ಅಂದರೆ, ಇಟ್ ಹೈಟನ್ಸ್ ದ ಇಂಪಲ್ಸಿವ್ ನೇಚರ್ ಆಫ್ ಯಂಗ್ ಒನ್ಗಳು ಏನು ಯುವಕರು ಇರ್ತಾರೋ ಅದರಲ್ಲಿರ್ತಕ್ಕಂಥ ಒಂದು ಯಾವುದೇ ಒಂದು ವೇದನೆಗೆ ಬೇಗ ಪ್ರವೋಕ್ ಮಾಡ್ತಕ್ಕಂತಹ ನೇಚರು, ಅದರಿಂದ ಆಗೋ ಪರಿಣಾಮದ ಬಗ್ಗೆಯೂ ಸಹ ಸಂದೇಶವನ್ನು ಕೊಡುತ್ತೆ. ಆ್ಯಂಡ್ ಡೇಂಜರ್ಸ್ ಆಫ್ ಆ್ಯಕ್ಟಿಂಗ್ ವಿತೌಟ್ ಥಿಂಕಿಂಗ್, ಇದರಲ್ಲಿ ಥಿಂಕಿಂಗ್ ಮಾಡ್ತಕ್ಕಂಥ ಅಂದರೆ ಯಾವುದೇ ಒಂದು ಪರಿಣಾಮವನ್ನು ಯೋಚನೆ ಮಾಡದೆ ತಕ್ಷಣ ಕಾರ್ಯಪ್ರವೃತ್ತರಾಗೋದ್ರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆಯೂ ಸಹ ಹೇಳುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದಿ ಪ್ಲೇ ಹೇಗಿದೆ ಅಂದರೆ, ಈ ಇಡೀ ನಾಟಕ ಇಟ್ ಹ್ಯಾಸ್ 5 ಆಕ್ಟ್ಸ್, 5 ಅಂಕಗಳಿದೆ. ಇನ್ ವಿಚ್ ಆಕ್ಟ್ 1, ಫಸ್ಟ್ ಆಕ್ಟ್ ಏನು ಹೇಳುತ್ತೆ, ಇಟ್ ಇಂಟ್ರಡ್ಯೂಸಸ್ ದ ಫ್ಯಾಮಿಲಿ ಎನಿಮಿಟಿ ಆ್ಯಂಡ್ ಮೀಟಿಂಗ್ ಆಫ್ ರೋಮಿಯೋ ಜೂಲಿಯಟ್ ಮೀಟ್ ಆಗ್ತಕ್ಕಂಥದ್ದು, ಆಗ ಫ್ಯಾಮಿಲಿಯ ಬಗ್ಗೆ ಇಂಟ್ರಡ್ಯೂಸ್ ಆಗುತ್ತೆ. ನೆಕ್ಸ್ಟು ಆಕ್ಟ್ 2 ಅಲ್ಲಿ ರೈಸಿಂಗ್ ಆ್ಯಕ್ಷನ್ ಇನ್ ವಿಚ್ ಲವ್ ಬ್ಲಾಸಮ್ಸ್ ಆ್ಯಂಡ್ ದೇರ್ ಸೀಕ್ರೆಟ್ ಮ್ಯಾರೇಜ್, ಅವರೊಂದು ಪ್ರೀತಿ ಹುಟ್ಟತಕ್ಕಂಥದ್ದು, ಆಗ ಸೀಕ್ರೆಟ್ ಮ್ಯಾರೇಜ್ ಆಗ್ತಕ್ಕಂಥ ವಿಚಾರ ಅದು ಇದನ್ನು ತಿಳಿಸುತ್ತೆ. ನೆಕ್ಸ್ಟ್ ಆಕ್ಟ್ 3 ಏನು ಹೇಳುತ್ತೆ ಅಂದರೆ, ಕ್ಲೈಮ್ಯಾಕ್ಸಿಂಗ್, ಇದು ಅಂತ್ಯದ ಕಡೆಗೆ ತಗೊಂಡೋಗುತ್ತೆ. ಇನ್ ವಿಚ್ ಮರ್ಕಿಷಿಯೋ ಆ್ಯಂಡ್ ಟೈಬಾಲ್ಟ್ ಡೈ, ಈ ಒಂದು ಸೀನಲ್ಲಿ ಮರ್ಕಿಷಿಯೋ ಮತ್ತು ಕ್ಯಾರೆಕ್ಟರ್ ಟೈಬಾಲ್ಟ್ ಇಬ್ಬರು ಸಹ ಸತ್ತೋಗ್ತಾರೆ. ದೆನ್ ರೋಮಿಯೋ ಇಸ್ ಬ್ಯಾನಿಶ್ಡ್, ರೋಮಿಯೋನು ಈ ಕಾರಣದಿಂದಾಗಿ ಬ್ಯಾನಿಷ್ ಮಾಡ್ತಾನೆ, ಗಡೀಪಾರು.
ನೆಕ್ಸ್ಟ್ ಇನ್ ಆಕ್ಟ್ ಫೋರ್ತಲ್ಲಿ ಜೂಲಿಯಟ್ ಫೇಕ್ಸ್ ಹರ್ ಡೆತ್. ಜೂಲಿಯಟ್ ತನ್ನ ಡೆತ್ತನ್ನು ತಾನೇ ಫೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಸತ್ತಂತೆ ನಟಿಸ್ತಾಳೆ. ಬಟ್ ಫೈನಲ್ ಆಕ್ಟ್ 5 ಆಗ್ತಾರೆ, ರೋಮಿಯೋ ಮತ್ತು ಜೂಲಿಯಟ್ ಇಬ್ಬರು ಸಹ ಸಾಯ್ತಾರೆ. ಸೊ ಹಾಗಾಗಿ ರೋಮಿಯೋ ಜೂಲಿಯಟ್ ಎಕ್ಸ್‌ಪ್ರೆಸಸ್ ಏನೇನು ಹೇಳುತ್ತೆ ಅಂದರೆ ಟೈಮ್ಲೆಸ್ ಥೀಮ್. ಇದು ಕಾಲಾತೀತವಾಗಿ ಒಂದು ಸಂದೇಶವನ್ನು ಹೇಳುತ್ತೆ. ಲೈಕ್ ಲವ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಫೇಟ್, ಪ್ರೀತಿ ದ್ವೇಷದ ಪರಿಣಾಮ ಮತ್ತು ಪವರ್ ಆಫ್ ಫೇಟ್, ಹಣೆ ಬರಹ, ಇಷ್ಟರದ ಬಗ್ಗೆನೂ ನೀಟಾಗಿ. ಓಕೆ, ಪ್ಲೇ ಅಟೆನ್ಷನ್. ಮೇನ್ ಥೀಮ್ಸ್: the pure love between Romeo and Juliet against to the enmity between their families. Next, fate and destiny ends with the tragic events. Next one, family and loyalty. Romeo and Juliet must choose between loyalty to their families and love for each other. Next one, youth and impulsiveness. It highlights the impulsive nature of young one and the dangers of acting without thinking. And come to the structure of the play. It has 5 acts, in which in Act 1 it introduces the family enmity and the meeting of Romeo and Juliet. In Act 2, rising action, in which love blossoms and their secret marriage. In Act 3, climax scene, in which Mercutio and Tybalt die, then Romeo is banished. Whereas in Act 4, Juliet fakes her death finally. In Act 5, Romeo and Juliet die. Lastly, Romeo and Juliet express their timeless themes like love, the consequences of hate, and power of fate.